ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಇದೇ 18ರಂದು ನಡೆಯಲಿರುವ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಕುರಿತು ಕಾಂಗ್ರೆಸ್ ಮಾಜಿ ಸಚಿವ ಬಿ ಶಿವರಾಮ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 28ರಂದು ನಡೆಯಲಿರುವ ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮೇಳನವು ಸಂಪೂರ್ಣವಾಗಿ ಪಕ್ಷದ ಕಾರ್ಯಕ್ರಮವಾಗಿದೆ. ಆದರೆ 18ರಂದು ಶಾಸಕ ಎಚ್ ಕೆ ಸುರೇಶ್ ನಡೆಸ್ತಾ ಇರುವ ಸ್ನೇಹ ಸಮ್ಮೇಳನ ಸರ್ಕಾರಿ ಕಾರ್ಯಕ್ರಮವಲ್ಲ ಎಂದು ಸ್ಪಷ್ಟಪಡಿಸಿದರು. ಪಿಡಿಒ ಮತ್ತು ಇಒ ಅಧಿಕಾರಿಗಳಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ ಎಂಬ ಮಾಹಿತಿ ಇದೆ. ಇದು ಅಧಿಕೃತ ಆದೇಶವೇ ಅಥವಾ ಕೇವಲ ಆಹ್ವಾನವೇ ಎಂಬುದು ಸ್ಪಷ್ಟವಾಗಬೇಕು. ಶಾಸಕರ ವೈಯಕ್ತಿಕ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಭಾಗವಹಿಸುವುದು ಸೂಕ್ತ ಅಲ್ಲ ಎಂದು ಅವರು ಹೇಳಿದರು. ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಪ್ರತಿಭಟನೆ ಮಾತ್ರವಲ್ಲ, ಧರಣಿ ನಡೆಸುವುದಾಗಿ ಎಚ್ಚರಿಸಿದರು. ಸಿಇಒ ಮತ್ತು ಜಿಲ್ಲಾಧಿಕಾರಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪುರಸಭೆ ಕಾಮಗಾರಿಗಳ ಕುರಿತು ಕೂಡ ಅವರು ಆರೋಪವನ್ನ ಮಾಡಿದರು. ಸರ್ಕಾರ 3ನೇ ಎಂಜಿನಿಯರ್ ಮೂಲಕ ಪರಿಶೀಲನೆ ನಡೆಸುವಂತೆ ಸೂಚಿಸಿದರು. ಸ್ಥಳ ಪರಿಶೀಲನೆ ಮಾಡದೆ ಎಸ್ಟಿಮೇಟ್ ದೃಢೀಕರಿಸಲಾಗಿದೆ ಎಂದು ಪ್ರಶ್ನಿಸಿದರು. ಕಾಮಗಾರಿಗಳಲ್ಲಿ ಗೊಂದಲಗಳಿದ್ರೂ ಅಧಿಕಾರಿಗಳು ಮೌನ ವಹಿಸಿರುವುದು ಸರಿಯಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯ ಬೆಕ್ಕೋಟ್ ಚೇತನ್, ಸದಸ್ಯ ಪ್ರದೀಪ್, ವಿರೂಪಾಕ್ಷ ಹಾಗೂ ಹೇಮಂತ್ ಉಪಸ್ಥಿತರಿದ್ದರು. 28ನೇ ತಾರೀಕಿಗೆ ಕಾಂಗ್ರೆಸ್ ಸಮ್ಮೇಳನವನ್ನು ಈ ಕ್ಷೇತ್ರದ ಕೇಂದ್ರ ಸ್ಥಾನದಲ್ಲಿ 28ಕ್ಕೆ ಶನಿವಾರ ನಾವು ಕೂಡ ಮಾಡ್ತಾ ಇದ್ದೇವೆ. ಎಲ್ಲ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ಕಾರ್ಯಕರ್ತರ ಒಳಗೊಂಡಂತ ಒಂದು ಸಮ್ಮೇಳನ, ಅದನ್ನು ಸಮ್ಮೇಳನ, ಇದು ನಮ್ಮ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಸದಸ್ಯರು, ಈ ಹಿಂದೆ ಆಯ್ಕೆ ಆಗಿದ್ದವರು, ಜೊತೆಗೆ ನಾಮಿನೇಟೆಡ್ ಮೆಂಬರ್ಸು, ಈ ಹಿಂದೆ ಇದ್ದು ಈಗಿರ್ತಕ್ಕಂಥವರು ಪ್ರತಿಯೊಬ್ಬರನ್ನು ಕರೀತಕ್ಕಂಥ ವ್ಯವಸ್ಥೆನ ಮಾಡಿರ್ತೀವಿ. ಆದರೆ ವಿಶೇಷವಾಗಿ 18ನೇ ತಾರೀಕು ಒಂದು ಸ್ನೇಹ ಸಮ್ಮೇಳನ ನಡೀತಾ ಇದೆ. ಅದು ಯಾವುದೇ ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಇದು ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಂತ ಹೇಳಿದ್ರೆ, ಪಿಡಿಒಗಳು ಆ ಕಾರ್ಯಕ್ರಮಕ್ಕೆ ಎಲ್ಲ ಮಾಜಿ ಸದಸ್ಯರುಗಳನ್ನ ಕರೀತಾ ಇದ್ದಾರಂತೆ. ಅವರಿಗೆ ಆದೇಶ, ಆಮಂತ್ರಣವೋ ಆದೇಶವೋ ಗೊತ್ತಿಲ್ಲ, ಎಲ್ಲರನ್ನು ಕರ್ಕೊಂಡು ಬರಬೇಕು. ಇವರು ಸದಸ್ಯರು, ಇವರು ಪಿಡಿಒರು ಅದೇನೆ. ನಾವು ಏನ್ ಮಾಡಬೇಕು ಅಂತ ಕೇಳೋ ಮಟ್ಟಕ್ಕೆ ನಮ್ಮನ್ನ ಬಂದವರು ಅವರು. ನಮಗೂ ಗೊತ್ತು ಸರ್, ಇದು ಅಧಿಕೃತ ಕಾರ್ಯಕ್ರಮ ಅಲ್ಲ. ಅದೇ ಸದಸ್ಯರ ಅವಧಿ ಇದ್ದಿದ್ರೆ, ಕರೆದಿದ್ರೆ ಆವಾಗ ಅದು ಒಂದು ರೀತಿ ಸರ್ಕಾರಿ ಕಾರ್ಯಕ್ರಮ ಆಗಿತ್ತು. ಈಗ ನಾವು ಒಂದು ಸರ್ಕಾರಿ ಕಾರ್ಯಕ್ರಮ ಮಾಡಿದ್ವಿ, ಮುಖ್ಯಮಂತ್ರಿಗಳು ಬಂದಿದ್ರು, ಎಲ್ಲ ಬಂದಿದ್ರು, ಅದನ್ನು ಪಿಡಿಒಗಳಿಗೆ ವಹಿಸಿದ್ವಿ. ಅದು ಪರಿಪೂರ್ಣವಾಗಿ ಸರ್ಕಾರಿ ಅಧಿಕೃತ ಕಾರ್ಯಕ್ರಮ. ಆದರೆ 14ಕ್ಕೆ ನಾಳೆ ನಡೆಯೋದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಶಾಸಕರ ವೈಯಕ್ತಿಕವಾದ ಕಾರ್ಯಕ್ರಮ. ಇದರಲ್ಲಿ ಪಿಡಿಒಗಳು, ಇಒ ಆಮಂತ್ರಣ ಇದೆ. ನಾನು ಇಒ ಅವರಿಗೆ ಆಗಲೇ ಹೇಳಿದ್ದೀನಿ, ನೀವು ಭಾಗಿಯಾಗಬಾರದು. ಅದು ಆಮಂತ್ರಣ ಆಗಿರಲಿ, ಆದೇಶ ಆಗಿರಲಿ, ನೀವು ಭಾಗಿಯಾಗಿದ್ದೇ ಆದರೆ, ನಿಮ್ಮ ಪಿಡಿಒಗಳು ಭಾಗಿಯಾಗಿದ್ದೇ ಆದರೆ ಪ್ರತಿಭಟನೆ ಮಾಡ್ತೇವೆ.